ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವಿದ್ದೀವಲ್ಲ ಈ ಏರಿಯಾದಲ್ಲಿ ಇವತ್ತು ಹಬ್ಬ, ಅಂದರೆ ಊರ ಹಬ್ಬ ಮಾಡ್ತಾ ಇದ್ದಾರೆ, ದೇವ್ರನ್ನ ಕರೆಸಿದ್ದಾರೆ. ಹಾಗಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಇವತ್ತೆಲ್ಲಾನು ಕೂಡ ರೆಡಿ ಮಾಡಿಕೊಂಡು ನಾನು ರೆಡಿಯಾಗಿದ್ದೀನಿ. ಶುಕ್ರವಾರನೇ ಶುರುವಾಗಿದೆ ಅಲ್ವಾ? ಶುಕ್ರವಾರದಿಂದನೂ ಒಂಥರ ಜಾತ್ರೆನೇ ನಡೀತಾ ಇದೆ. ಆದರೆ ನೆನ್ನೆನೇ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬರಬೇಕಿತ್ತು, ಇವರಿಗೆ ಬಿಡು ಇರಲಿಲ್ಲ. ಹಂಗಾಗಿ ಇವತ್ತು ಭಾನುವಾರ ಅಲ್ವಾ, ಫ್ರೀ ಆಗಿರೋದ್ರಿಂದ ಬೇಗ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತೇಳಿ ಹೊರಟಿದ್ದೀವಿ. ಒಂಥರ ಚೆನ್ನಾಗಿದೆ ಅಲ್ಲ, ಸೇಮ್ ನನಗೆ ಊರಿನ ಥರನೇ ಫೀಲ್ ಆಗ್ತಾ ಇದೆ. ಏನ್ ಗೊತ್ತಾ, ನಮ್ಮ ಮನೆ ಮುಂದೆನೇ ಜಾತ್ರೆ ನಡೀತಾ ಇರೋದು. ಜಾತ್ರೆಗೆ ಎಲ್ಲ ಅಂಗಡಿ ಇಟ್ಟಿರ್ತಾರೆ ನೋಡಿ, ಅದೆಲ್ಲ ನಮ್ಮ ಮನೆ ಮುಂದೆ ರೋಡಲ್ಲೇ ಇಟ್ಟಿರೋದು. ನಾನು ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ಹತ್ರದಿಂದ. ಅಂದ್ರೆ ಈಗ ಊರ್ ಕಡೆ ಎಲ್ಲ ಜಾತ್ರೆಗೆ ಹೋದ್ರೆ ಹೋಗ್ತೀವಿ, ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ. ಆದ್ರೆ 3 ದಿನದಿಂದ ಬೆಳಗ್ಗೆ ಎದ್ದು ಡೋರ್ ತೆಗೆದ್ರೆ ಫುಲ್ ಜಾತ್ರೆನೇ ಕಾಣಿಸ್ತಾ ಇದೆ. ಒಂಥರ ಚೆನ್ನಾಗಿದೆ. ಇನ್ನ ಪೂಜೆಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದೀನಿ. ನಮ್ ಕಡೆ ಈ ತರ ಅಕ್ಕಿ, ಕಾಯಿ ಮತ್ತೆ ಬೆಲ್ಲ, ಎಲೆ ಅಡಿಕೆ, ಸೀರೆ, ಕೆಲವರು ಸೀರೆ ಕೊಡ್ತಾರೆ, ಇಲ್ಲ ಅಂದ್ರೆ ಬ್ಲೌಸ್ ಪೀಸು. ಹಾಗೆ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಾಣಿಕೆ ಇಷ್ಟು ಇಟ್ಬಿಟ್ಟು ಮಡ್ಲಕ್ಕಿನ ಕೊಡ್ತೀವಿ. ನನ್ಗೆ ಗೊತ್ತಿರೋದು ಇಷ್ಟೇನೇನೆ, ಅದಕ್ಕೆ ಹಂಗೆ ರೆಡಿ ಮಾಡಿ ಇಟ್ಕೊಂಡಿದೀನಿ. ಇನ್ನ ಮನೇಲಿ ಪೂಜೆ ಆಗಿಲ್ಲ, ಎಲ್ಲ ರೆಡಿ ಮಾಡಿದೀನಿ. ಇವಾಗ ಪೂಜೆ ಮುಗಿಸ್ಬಿಟ್ಟು ಹೊರಡ್ಬೇಕು. ಸ್ವಲ್ಪ ಬೇಗನೆ ಹೊರಟಿದೀವಿ, ಏನಕ್ಕಂದ್ರೆ ಭಾನುವಾರ ಬೇರೆ ಅಲ್ವಾ, ಸ್ವಲ್ಪ ಜನ ಜಾಸ್ತಿ ಆಗ್ಬಿಡ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಅಂತ ಹೇಳ್ಬಿಟ್ಟು ಫಸ್ಟ್ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ. ಇನ್ನು ತಿಂಡಿನೂ ರೆಡಿ ಮಾಡಿಲ್ಲ, ಪೂಜೆ ಮುಗಿಸ್ಕೊಂಡು ಬಂದು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋದು ಇವತ್ತು. ಇನ್ನು ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ದೀಪನೂ ಕೂಡ ಹಚ್ಬಿಟ್ಟಿದ್ದೆ. ಹೋಗುವಾಗಲೂ ಕೂಡ ಇನ್ನೊಂದ್ಸಲ ಉದ್ಗಡ್ಡಿ ಹಚ್ಚಿ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಪೂಜೆ ಮಾಡ್ತಾ ಇದ್ದೀನಿ. ಅದೇನೋ ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ. ಈಗ ದೇವಸ್ಥಾನಕ್ಕಾಗಲಿ ಅಥವಾ ಹೊರಗಡೆ ಹೋಗಲಿ, ಎಲ್ಲೇ ಹೋದ್ರೂ ಕೂಡ ಹೋಗೋ ಸಮಯದಲ್ಲಿ ಪೂಜೆ ಮಾಡೋಗ್ಬೇಕು. ಅದು ಮನಸ್ಸಿಗೆ ಒಂಥರ ಏನೋ ಸಮಾಧಾನ, ನಮಗೂ ಒಂಥರ ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡುತ್ತೆ ಅಂತ ಅನ್ಸುತ್ತೆ ನನಗೆ. ಹಾಗಾಗಿ ನಾನು ಹಂಗೆ ಮಾಡ್ತೀನಿ. ಇನ್ನು ಇಲ್ಲಿ ದೇವ್ರನ್ನ ಕೂರಿಸಿದ್ರಲ್ಲ, ಅಲ್ಲಿಗೆ ಬಂದಿದ್ದೀವಿ. ಆಂಟಿನೂ ಕೂಡ ಬಂದಿದ್ರು. 3 ದೇವ್ರನ್ನ ಕರೆಸಿದ್ರು. ಎಲ್ಲ ದೇವ್ರಿಗೂ ಅಷ್ಟೇ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ನನಗೆ ನಿಜ ನೋಡಿದ ತಕ್ಷಣ ಒಂಥರ ಖುಷಿಯಾಗ್ಬಿಡ್ತು. ಈ ಥರ ಅಲಂಕಾರ ಮಾಡಿದಾಗ ನೋಡೋ ಖುಷಿನೇ ಬೇರೆ. ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇರೋಣ ಅಂತಲೇ ಅನ್ನಿಸ್ತಾ ಇರುತ್ತೆ. ಅದಲ್ಲದೆ ನಾವು ಹೋದಾಗ ಜನ ಇರಲಿಲ್ಲ, ನಾವು ಜಾಸ್ತಿ ಜನ ಇರ್ತಾರಂತ ಅಂದ್ಕೊಂಡು ಹೋದೋ. ಸ್ವಲ್ಪ ಬೇಗ ಹೋಗಿದ್ರಿಂದ ಜನ ಸ್ವಲ್ಪ ಕಡಿಮೆ ಇದ್ರಲ್ಲ, ಹಾಗಾಗಿ ನೆಮ್ಮದಿಯಾಗಿ ಪೂಜೆ ಮುಗಿಸ್ಕೊಂಡು ಬಂದು ಆಂಟಿನೇ ಮಡ್ಲಕ್ಕಿನೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಟ್ರು. ಅವರು ನೆನ್ನೆನೇ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ರು. ಇವತ್ತು ನನಗೋಸ್ಕರ ಮತ್ತೆ ಬಂದು ಮತ್ತೆ ಪೂಜೆ ಮಾಡಿಸ್ಕೊಂಡು ಕೊಟ್ಟರು. ಚೆನ್ನಾಗಿತ್ತು ಒಂಥರ ಅಲ್ಲಿ ಅಲಂಕಾರ ಮಾಡಿದ್ದು ಎಲ್ಲ ಚೆನ್ನಾಗಿತ್ತು. ಅದರಲ್ಲೂ ಕೂಡ ನಿನ್ನೆ ರಾತ್ರಿ ಕೆಂಡ ತುಣಿಯೋದು, ಹಾಗೆ ಬೇರೆ ಇನ್ನೇನೋ ಡ್ಯಾನ್ಸು ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ಇತ್ತಂತೆ. ಅಂದರೆ ದೇವರು ಡ್ಯಾನ್ಸ್ ಎಲ್ಲ ಇರುತ್ತಲ್ಲ, ಆ ಥರ ಇತ್ತಂತೆ. ನಾನು ಕೆಂಡ ತೊಳೆಯೋದನ್ನ ಮಿಸ್ ಮಾಡ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗ್ತಾಯಿತ್ತು. ಆಂಟಿ ನನಗೆ ಕೇಳ್ತಿದ್ದೆ, ನನಗೆ ಹೇಳೋದಲ್ವ ನಾನು ರಾತ್ರಿ ಬರ್ತಾಯಿದ್ದೆ ಅಂತ. ಅವ್ರಿಗೂ ಗೊತ್ತಿಲ್ಲ ನಾನು ಬರ್ತೀನಿ ಅಂತ, ಹಾಗಾಗಿ ಅವರು ಹೇಳಿರಲಿಲ್ಲ. ಬೆಳಗ್ಗೆ ಬಂದಿಲ್ಲಿ ನೋಡಿದ ತಕ್ಷಣ ಹಂಗೆ ಅನ್ನಿಸ್ಬಿಡ್ತು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತೇಳಿ ನಾವು ಹೊರಟು. ಹಾಗೆ ಇವತ್ತು ಭಾನುವಾರ ಅಲ್ವಾ, ಹಾಗಾಗಿ ಕೆಲವೊಬ್ಬರು ಕೋಳಿಗಳನ್ನೂ ಕೂಡ ದೇವ್ರಿಗೆ ಅರ್ಪಿಸ್ತಿದ್ರು. ಅಂದರೆ ಬೇಟೆ ಕೊಡ್ತಾರೆ ಅಂತಾರಲ್ಲ, ಅದನ್ನು ಕೂಡ ಮಾಡ್ತಿದ್ರು. ರೋಡ್ ಫುಲ್ಲು ಒಂಥರ ಜಾತ್ರೆನೇ ಆಗೋಗ್ಬಿಟ್ಟಿದೆ. ಫುಲ್ಲು ಜನ. ಬೆಳಗ್ಗೆ ಟೈಮು ಇವಾಗ ಸ್ವಲ್ಪ ಕಡಿಮೆ ಇದ್ದಾರೆ, ಇನ್ನು ಸಂಜೆ ಆದರೆ ಫುಲ್ ಜಿಗಿ ಜಿಗಿ ಅಂತಿತ್ತು 1-2 ದಿನದಿಂದ. ಇನ್ನು ಇವತ್ತು ಕಳೆದ್ರೆ ಎಲ್ಲ ನಾರ್ಮಲ್ ಆಗಿಬಿಡುತ್ತೆ. ಇನ್ನು ಮನೆಗೆ ಬಂದು ತಿಂಡಿನೆಲ್ಲ ನಾನೇನು ಮಾಡ್ಲಿಕ್ಕೆ ಹೋಗಲಿಲ್ಲ. ನಾನು ಸ್ವಲ್ಪ ಏನಾದರೂ ಮಾಡ್ತೀನಿ ಅಂತ ಅಂದೆ, ಆದರೆ ಅಪ್ಪು ಬೇಡ, ಬೆಳಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡಿದ್ಯಾ, ಮತ್ತೆ ತಿಂಡಿ ಅಂತ ಎಲ್ಲ ಮಾಡ್ಕೊಂಡು ಕುತ್ಕೊಂಬೇಡ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಅದಲ್ಲದೆ ಹಸಿವು ಕೂಡ ಆಗಿರುತ್ತೆ, ಆರ್ಡ್ರ್ ಮಾಡಿಬಿಡ್ತೀನಿ ಅಂತೇಳಿ ಅವರೇ ಹೊರಗಡೆಯಿಂದ ಆರ್ಡರ್ ಮಾಡಿದರು. ಇಡ್ಲಿ ತರಿಸಿದ್ರು. ಅವರು ಬೆಳಗ್ಗೆನೇ ಕಡಲೆಪುರಿ ತಿನ್ಕೊಂಡು ಬಿಟ್ಟಿದ್ರು, ಚುರುಮುರಿ ಥರ ಏನೋ ಮಾಡಿಕೊಂಡು. ಹಾಗಾಗಿ ಅವ್ರಿಗೆ ಹಸಿವಿರ್ಲಿಲ್ವಂತೆ, ನನಗೇನು ತಿಂಡಿ ಬೇಡ ಅಂತ ಅಂದರು. ಆದರೂ ಇಡ್ಲಿ ತರಿಸಿದ್ರಲ್ಲ, ಅದರಲ್ಲದೆ 2 ಇಡ್ಲಿ ಇರುತ್ತೆ, ಹಂಗಾಗಿ ನನಗೆ 2 ಇಡ್ಲಿ ತಿನ್ನಲಿಕ್ಕಾಗಲ್ಲ. ನಾನೊಂದು ನೀನೊಂದು ತಿನ್ಕೊಂಡು ಬಿಡೋಣ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅವ್ರಿಗೂ ಹಾಕ್ಕೊಡ್ತಾ ಇದ್ದೀನಿ. ನನಗೆ ಆ ಹೋಟೆಲ್ ಸಾಂಬಾರು ಅಷ್ಟೊಂದು ಇಷ್ಟ ಆಗಲ್ಲ, ಅದು ಏನೋ ಒಂಥರ ನಂಗೆ ಇಡ್ಸಲ್ಲ. ಈಗ ಅನಿವಾರ್ಯ
ಅನಿವಾರ್ಯ ಅನ್ನೋ ಟೈಮಲ್ಲಿ ಮಾತ್ರ ತಿಂತೀನಿ. ಮನೇಲಿ ಏನಾದರೂ ಬೇರೆ ಸಾಂಬಾರು ಇದೆ ಅಂದರೆ ನಾನು ತಿನ್ಲಿಕ್ಕೆ ಹೋಗಲ್ಲ. ರಾತ್ರಿ ಮಾಡಿದ್ದು ಚಿಲ್ಕವರೆ ಸಾಂಬಾರು ಸ್ವಲ್ಪ ಇತ್ತು, ನಾನು ಅದನ್ನು ಹಾಕ್ಕೊಂಡೆ. ಇನ್ನು ಅಪ್ಪುಗೆ ಹೋಟೆಲ್ ಸಾಂಬಾರು ಮತ್ತು ಚಟ್ನಿ ಹಾಕ್ಕೊಟ್ಟಿದ್ದೀನಿ, ಹಾಗೆ ಬಾಳೆಹಣ್ಣು ಕೂಡ ಕಟ್ ಮಾಡಿಕೊಟ್ಟಿದ್ದೀನಿ. ಇಷ್ಟು ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮದು. ಇಲ್ಲಂತೂ ಎಲ್ಲರೂ ಮನೇಲೂ ಬರೀ ಚಿಕನ್ನು ಮಟನ್ನು ನಾನ್ ವೆಜ್ಜೆ. ಹೊರಗಡೆ ಹೋದರೆ ಫುಲ್ ಅದೇ ಸ್ಮೆಲ್. ಇವತ್ತು ನಾನು ಚಪಾತಿ ಮಾಡಿ ಎಗ್ ಕರಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಚಪಾತಿ ಹಿಟ್ಟು ಕೂಡ ನಾದಿಟ್ಟಿದ್ದೆ, ನಮ್ಮ ಮೊಟ್ಟೆನೂ ಕೂಡ ಬೇಯಲಿಕ್ಕೆ ಇಟ್ಟಿದ್ದೆ. ಇವ್ರು ಶಾಪ್ ಹತ್ರ ಹೋಗಿದ್ರಲ್ಲ, ಫುಲ್ ಅಲ್ಲೆಲ್ಲ ಸ್ಮೆಲ್ಲು ಬರುತ್ತಲ್ಲ, ಅದು ನಾನ್ ವೆಜ್ ಸ್ಮೆಲ್ಲು. ಅದನ್ನ ನೋಡಿ ಇವ್ರಿಗೂ ತಿನ್ಬೇಕಂತ ಅನಿಸ್ಬಿಟ್ಟಿದೆ. ಅದಕ್ಕೆ ಮಟನ್ ಏನಾದರೂ ಮಾಡ್ತೀಯಾ ಇಲ್ಲ ಚಿಕನ್ ಏನಾದರೂ ಮಾಡ್ತೀಯಾ ಅಂತ ಹೇಳಿ ಅವಾಗ ಹೇಳಿದ್ರು. ಸರಿ ಇನ್ನೇನು ಮಾಡೋದು, ಏನಾದರೂ ಮಟನ್ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಮಟನ್ ಕೈಮಾ ಏನದು ಮಟನ್ ಕೈಮಾನ ತಗೊಂಡು ಬಂದಿದ್ದಾರೆ. ಎಷ್ಟಿದೆ ಅಪ್ಪು? ಅರ್ಧ ಕೆಜಿ. ಇದ್ರಲ್ಲಿ ಇವಾಗ ಕೈ ಹೆಂಗೆ ಇರ್ಕಂತ ಇದೆಯಾ? ಮಾಡಬೇಕು, ನಾನು ಮಾಡ್ಕೊಡ್ತೀನಿ, ಮಾಡಲ್ಲ ಅಂತ ನಾನು ಏನು ಯಾವತ್ತೂ ಹೇಳಲ್ಲ ಮಟನ್ ಮಾಡಲ್ಲ ಅಂತ. ಆದರೆ ಅದನ್ನ ತೊಳಿಬೇಕು ಅಂತ ಅಂದರೆ ಸ್ವಲ್ಪ ನನಗೆ ಹಿಂಸೆ ಅನಿಸುತ್ತೆ. ಅದೇನೋ ನಂಗೆ ಅದೆಷ್ಟು ಇಷ್ಟ ಆಗಲ್ಲ. ತೊಳೆದು ನೀಟಾಗಿ ರೆಡಿ ಮಾಡಿಕೊಟ್ರೆ ಇನ್ನು ಮಸಾಲೆ ಎಲ್ಲನೂ ಹಾಕಿ ಮಾಡಿಕೊಟ್ಬಿಡ್ತೀನಿ ಒಟ್ಟಿನಲ್ಲಿ. ಒಂಚೂರು ಒಂದೊಂದ್ಸಲ ಉಪ್ಪು ಕಮ್ಮಿ ಆಗ್ಬಿಟ್ಟಿರುತ್ತೆ, ಇಲ್ಲಾಂದ್ರೆ ಉಪ್ಪು ಜಾಸ್ತಿ ಆಗ್ಬಿಟ್ಟಿರುತ್ತೆ. ಒಂದೊಂದ್ಸಲ ಹಂಗೆ ಕರೆಕ್ಟ್ ಆಗಿ ಏನಿಲ್ಲ, ಎಲ್ಲ ಸಲನೂ ಚೆನ್ನಾಗೇ ಮಾಡಿದ್ಯಾ ಮಾಡು. ಒಂದೊಂದ್ಸಲ ಕಮ್ಮಿ ಮಾಡಿರ್ತೀನಿ, ಸುಮ್ಮನೆ ಹಂಗೆ ಹೇಳ್ತಾರೆ. ಏನಿಲ್ಲ, ಮಟನ್ ಎಲ್ಲ ಚೆನ್ನಾಗೇ ಮಾಡಿದ್ಯಾ. ಒಟ್ನ ಟೇಸ್ಟ್ ನೋಡಲ್ಲ, ಹೆಂಗೋ ಒಂದು ಅಂದಾಜಲ್ಲಿ ಹಾಕ್ತೀನಿ ಅಷ್ಟೇ, ಅದು ಅವ್ರಿಗೆ ಇಷ್ಟ ಆಗುತ್ತೆ. ಇದ್ರಲ್ಲಿ ಇವಾಗ ಮಟನ್ ಕೀಮಾ ಮಾಡಬೇಕು. ಲಾಸ್ಟ್ ಟೈಮ್ ಏನೋ ಉಂಡೆ ಮಾಡ್ಕೊಟ್ಟಿದ್ದೆ ಅಲ್ವಾ ಅಪ್ಪು, ಮಟನ್ ಕೈಮಾ ಉಂಡೆ. ಈಗ ಕೈಮಾ ಗೊಜ್ಜು ಮಾಡ್ತೀಯಾ? ಅದನ್ನೇ ಮಾಡ್ತೀನಿ. ಸರಿ ಆಯ್ತು, ಮಾಡು. ಇಲ್ಲ ಅದನ್ನ ಮಾಡ್ಲಾ ಗೊಜ್ಜು ಮಾಡ್ಲಾ? ಯಾವ್ದಾರು ನಿನ್ಗೆ ಈಸಿಯಾಗಿ ಯಾವ್ದಾಗುತ್ತೆ ಅದನ್ನ ಮಾಡು. ಹಂಗೆ ಬೇಯಿಸ್ಬಿಟ್ಟು ಉಪ್ಪು ಹಾಕೊಟ್ರು ತಿಂತೀನಿ. ಮಟನ್ ಕೈಮಾ ಉಂಡೆ ಮಾಡೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಹಂಗಾಗಿ ಈ ಮಟನ್ ಕೀಮಾ ಅಂದ್ರೆ ಗೊಜ್ಜು ತರ ಮಾಡ್ಬಿಟ್ರೆ ಬೇಗ ಆಗೋಗ್ಬಿಡುತ್ತೆ. ಅದರಲ್ಲೇ ಚಪಾತಿ ಹಿಟ್ಟು ಬೇರೆ ನಾದಿಟ್ಟಿದ್ದೀನಲ್ವಾ, ಅದಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಅದನ್ನೇ ಮಾಡಿಬಿಡ್ತೀನಿ. ಇನ್ನು ಎಗ್ ಕರಿ ಮಾಡೋಣ ಅಂದ್ಕೊಂಡಿದ್ದೆ. ಇವಾಗ ಅದು ಮಾಡಲೇಬೇಕು, ಯಾಕಂದರೆ ಮೊಟ್ಟೆ ಬೇಯಲಿಕ್ಕೆ ಇಟ್ಬಿಟ್ಟಿದ್ದೀನಿ, ನನಗೆ ಬೇಕಲ್ವಾ. ಇನ್ನು ಅದನ್ನು ಮಾಡಿ ಇದನ್ನು ಮಾಡಿಬಿಡ್ತೀನಿ. ಇದು ಇವ್ರೀಗ ಕ್ಲೀನ್ ಮಾಡಿ ಹೆಲ್ಪ್ ಮಾಡ್ತೀನಿ ನಾನು. ಶಾಪ್ ಹತ್ರ ಇವತ್ತು ಹೋಗಲ್ಲ ಇವರು, ಯಾಕಂದ್ರೆ ಪಕ್ಕದಲ್ಲೇ ಚಿಕನ್ ಅಂಗಡಿ ಇದೆಯಲ್ಲ, ಎಲ್ಲ ಬಲಿ ಕೊಡ್ತಾವ್ರೆ. ತಗೊಂಡು ಕುಯ್ದಲ್ಲೇ ಸ್ಮೆಲ್ಲು ಜಾಸ್ತಿ ಸ್ಮೆಲ್ ಬರ್ತಿರುತ್ತೆ. ಪಾಪ ಅವರು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡ್ತಾರೆ. ಆದ್ರೂ ಕೂಡ ಈ ತರ ಏನಾದ್ರು ಹಬ್ಬದ ಟೈಮಲ್ಲಿ ಹಿಂಗೆಲ್ಲ ಇದ್ದಾಗ ತುಂಬಾ ಬರ್ತಿರ್ತಾರೆ ಅಲ್ವಾ ಜನ, ಅವಾಗ ಪಾಪ ಅವರು ಏನು ಮಾಡ್ಲಿಕ್ಕೆ ಆಗಲ್ಲ. ನಮ್ಗೆ ಪಕ್ಕದಲ್ಲಿ ಕೂರಕ್ಕಾಗಲ್ಲ, ಏನೋ ಒಂಥರ ಸ್ಮೆಲ್ಲು, ಹೋಗೋಣ ಆಚೆ ಅನಿಸ್ತಿರುತ್ತೆ. ಇನ್ನು ಮಧ್ಯಾಹ್ನ ಟೈಮಿನ ಕಸ್ಟಮರ್ಸ್ ಇರಲ್ಲ ಅಲ್ಲ, ಹಾಗಾಗಿ ಇವರು ಸಂಜೆನೇ ಹೋಗ್ತಾರೆ. ಇವಾಗ ಮಟನ್ನ ತೊಳ್ಕೊಡ್ತಾ ಇದ್ದಾರೆ. ನಾನು ಮಟನ್ ತೊಳಿಬೇಕಾದ್ರೆ ಪಕ್ಕದಲ್ಲೇ ನಿಂತಿರ್ತೀನಿ, ಯಾಕಂದರೆ ಅವ್ರು ಒಂದ್ಸಲ ಅಷ್ಟೇ ತೊಳೆದ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ನನಗೆ ಉಪ್ಪು ಅರಿಶಿನ ಹಾಕಿ ಒಂದು 4 ಸಲನಾದ್ರೂ ನೀಟಾಗಿ ತೊಳ್ಕೊಡ್ಬೇಕು ಅವರು, ಅದಕ್ಕೆ ಪಕ್ಕದಲ್ಲೇ ನಿಂತಿದ್ದೆ. ಇನ್ನು ಆಂಟಿ ಒಬ್ಬಟ್ಟು ಮಾಡಿದ್ರಂತೆ, ಇವತ್ತು ಕಾಯಿ ಒಬ್ಬಟ್ಟು ಮಾಡಿದ್ರಂತೆ, ಹಾಗೆ ಎಳ್ಳೊಬ್ಬಟ್ಟು ಮಾಡಿದ್ರಂತೆ, ಅದನ್ನು ಕೂಡ ತಂದು ಕೊಟ್ಬಿಟ್ಟು ಹೋದ್ರು. 2 ಒಬ್ಬಿಟ್ಟು ಕೊಟ್ಟವ್ರಂತೆ. ಕಾಯಿ ಒಬ್ಬಟ್ಟು ನಿಮಗೆ, ಎಳ್ಳು ಹಾಕಿರೋದು ನನಗೆ. ಅಷ್ಟೊಂದಾ? ಒಂದು ವಾರ ಮಡಿಕೊಂಡು ತಿನ್ನು, ಅದೇನು ಒಬ್ಬಟ್ಟು ಏನಾಗಲ್ಲ. ನಿನಗೊಂದೇ, ನನಗಿದೆ ಸ್ಪೆಷಲ್ ಒಬ್ಬಟ್ಟು. ಎಲ್ಲಿ ಎಳ್ಳು ಹಾಕಿ ಮಾಡಿರೋದು ಇದೇ ಚೆನ್ನಾಗಿರುತ್ತೆ ನಿಜ ಹೇಳ್ಬೇಕಂದ್ರೆ. ಅದೇ ನಿನ್ ಕಣ್ಣಿಗೆ ಕಾಣ್ಬಾರ್ದು ಅಂತ ಬೇಗ ಮುಚ್ತಾ ಇದೀವಿ. ಇದು ಬೇಕಂದ್ರೆ ಎಷ್ಟೊತ್ತಾರ ನೋಡ್ಕೊಂಡು ತಿನ್ನು. ಅಯ್ಯೋ ಇಷ್ಟೊಂದು ಐತಲ್ಲ. ಇದು ನನ್ಗೆ ಒಪ್ಪನ್ಗೆ 2 ಪೀಸು, ಇದು ನಮ್ಮಿಬ್ರಿಗೆ. ಕಾಯಿ ಒಬ್ಬಟ್ಟು, ಒಂದು ಎಳ್ಳೊಬ್ಬಟ್ಟು. ಇನ್ನು ಅವರು ಎಲ್ರಿಗೂ ಎಳ್ಳೊಬ್ಬಟ್ಟು ಮಾಡಿ ನನಗೆ ಮಾತ್ರ ಕಾಯಿ ಒಬ್ಬಟ್ಟು ಮಾಡಿ ಸಪ್ರೇಟಾಗಿ ಮಾಡಿಕೊಟ್ಟು ಕಳಿಸಿದ್ರು. ನನಗೆ ಎಳ್ಳೊಬ್ಬಟ್ಟು ಮೇಲೆ ಕಣ್ಣು ಹೋಗ್ತಿತ್ತು, ಅದನ್ನೇ ಅಪ್ಪ ರೇಗಿಸ್ತಿದ್ರು. ಇನ್ನು ಸ್ವಲ್ಪ ಬಟ್ಟೆ ಒಣಗಾಕೋದಿತ್ತು, ಆ ಕೆಲಸನೂ ಕೂಡ ಮುಗಿಸ್ಕೊಂಡು ಇವತ್ತು ಒಂದು ಮೀನು ಕೂಡ ಸತ್ತೋಗ್ಬಿಟ್ಟಿತ್ತು ಅಕ್ವೇರಿಯಮಲ್ಲಿ. ಪಾಚಿನೆಲ್ಲ ತಿನ್ನುತ್ತೆ ನೋಡಿ, ಅಂದರೆ ಗ್ಲಾಸ್ ಕ್ಲೀನ್ ಮಾಡುತ್ತಲ್ಲ, ಆ ಫಿಶ್ಶು ಸತ್ತೋಗಿತ್ತು. ಪಾಪ ಅವ್ರಿಗೆ ಆ ಫಿಶ್ ಅಂದರೆ ಸಖತ್ ಇಷ್ಟ, ಅದಕ್ಕೆ ಕಪ್ಪೆರಾಯ ಅಂತ ಹೆಸರಿಟ್ಕೊಂಡು ಡೈಲಿ ಹೋಗ್ತಾ ಬರ್ತಾ ಮಾತಾಡಿಸ್ಕೊಂಡಿರೋರು ಸುಮಾರು ದಿನದಿಂದ ಇತ್ತು. ಇವತ್ತು ಪಾಪ ಯಾಕೋ ಸತ್ತೋಗ್ಬಿಟ್ಟು ಅವ್ರಿಗೆ ಅದನ್ನ ಎಸಿಲಿಕ್ಕೆ ಮನಸ್ಸಿರಲಿಲ್ಲ, ಹಾಗಾಗಿ ಪಾಟೊಳಗಡೆನೇ ಇಡ್ತಿದ್ದಾರೆ. ಇನ್ನು ಬೇಜಾರು ಮಾಡಿಕೊಂಡೆ ಅವರು ಶಾಪ್ಗೆ ಹೋದ್ರು, ಇರಲಿಲ್ಲ ಮನೇಲಿ. ಹೋಗ್ಬಿಟ್ಟು ಬಂದುಬಿಡ್ತೀನಿರು, ಒಂದು 10 ನಿಮಿಷ ಜನ ಇದ್ದಾರಾ ಇಲ್ವಾ ನೋಡ್ಕೊಂಡು ಬರ್ತೀನಿ ಅಂತ. ಸರಿ ಅಂದ್ಬಿಟ್ಟು ನಾನು ಈ ಕಡೆ
ಅಡುಗೆನಾದರೂ ಶುರು ಮಾಡ್ಕೊಂಬಿಡೋಣ ಅಂತ ಅಡುಗೆ ಕೆಲಸನ ಶುರು ಮಾಡ್ಕೊತಿದ್ದೀನಿ. ಮೊದಲು ಕೀಮಾ ಮಾಡ್ಕೊಳ್ಳಿಕ್ಕೆ ಒಂದು ಜಾರ್ಗೆ ಒಂದು ಫುಲ್ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಇದ್ರ ಜೊತೆಗೆ 3 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ತೀವಿ ನೋಡಿ, ಸೇಮ್ ಅದೇ ಥರ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರೋದು. ಇವಾಗ ಒಂದು ಬೌಲ್ಗೆ ಅರ್ಧ kg ಕೀಮಾನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಬ್ಬಿರೋ ಈ ಗ್ರೀನ್ ಮಸಾಲೆ ಇದೆಯಲ್ಲ, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಸೇರಿಸ್ಕೊತಿದ್ದೀನಿ. ಹಾಗೆ 1 ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿ, ಇದ್ರ ಜೊತೆಗೆ 1 ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಅರಿಶಿನದ ಪುಡಿ, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದ್ರ ಜೊತೆಗೆ ಒಂದು 3ರಿಂದ 4 ಸ್ಪೂನು ಗಟ್ಟಿ ಮೊಸರು ಹಾಕಬೇಕಾಗತ್ತೆ. ಸ್ಪೂನಲ್ಲಿ ಗೊತ್ತಾಗಲ್ಲ ಅಂದರೆ ಒಂದು ಅರ್ಧ ಕಪ್ಪು ಮೊಸರು, ಅರ್ಧ kg ಮಟನ್ಗೆ ಅರ್ಧ ಕಪ್ ಆಗೋವಷ್ಟು ಮೊಸರು ಹಾಕಿದ್ರೆ ಸರಿ ಹೋಗುತ್ತೆ. ಹಾಗಾಗಿ ನಾನು ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ನನಗೆ ಆಗಲ್ಲ, ಹಾಗಾಗಿ ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಆದಷ್ಟು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಮಟನ್ಗೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳುತ್ತೆ. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ಮಸಾಲೆನೂ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ತಿದ್ದೀನಿ. ಮೊದಲು ಒಂದು ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಒಂದು 4 ಲವಂಗನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದೇ ಒಂದು ಚಕ್ಕೆ ಪೀಸ್ ಹಾಕಿದ್ದೀನಿ ಚಿಕ್ಕದಾಗಿರೋದನ್ನ, ಹಾಗೆ ಒಂದು 6ರಿಂದ 7 ಮೆಣಸುಕಾಳು, ಇದ್ರ ಜೊತೆಗೆ 1 ಸ್ಪೂನ್ ಆಗೋವಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಜಾಪತ್ರೆ, ಇದ್ರ ಜೊತೆಗೆ ಜಾಕಾಯಿ ಬರುತ್ತೆ ನೋಡಿ, ಅದೊಂದು ಚಿಟಿಕೆ ಆಗೋವಷ್ಟು ಸೇರಿಸಿದ್ದೀನಿ. ಹಾಗೆ 1-2 ಏಲಕ್ಕಿ, ಇಷ್ಟನ್ನು ಹಾಕ್ಕೊಂಡು ಒಂಚೂರು ಹಂಗೆ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡಿದ್ದಾದಮೇಲೆ 1 ಕಪ್ ಆಗೋವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. ಈ ಜಾಗದಲ್ಲಿ ನಾವು ಒಣಗಿರೋ ಕೊಬ್ಬರಿನೂ ಕೂಡ ಸೇರಿಸ್ಕೊಳ್ಬೋದು, ಅದಕ್ಕಿಂತ ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಹಸಿ ಕಾಯಿನೇ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಹುರ್ಕೊಳ್ಬೇಕು, ಅಂದರೆ ಕಾಯಲ್ಲಿರೋ ನೀರಿನಾಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಗಸಗಸೆನ ಸೇರಿಸ್ಕೊಂಡು ಒಂಚೂರು ಹಂಗೆ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ತಣ್ಣಗೆ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಮಾಮೂಲಿಯಾಗಿ ನಾವು ನೀರು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಇಷ್ಟ ಆದರೆ ಸಾಕಾಗುತ್ತೆ. ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಪ್ಪನೂ ಕೂಡ ಬಂದರು. ನಾನು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಅದಾದಮೇಲೆ ಮಾಡ್ತಾಯಿದ್ದೆ. ಅವರು ಟೈಮ್ ಆಗಿದೆ ಏನಾದರೂ ತಿನ್ನು ಅಂತ ಹೇಳ್ಬಿಟ್ಟು ಮೊಟ್ಟೆನ ಬೇಯಿಸಿದ್ನಲ್ಲ, ಮೊಟ್ಟೆನ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲನೂ ಹಾಕಿ ಕೊಡ್ತಿದ್ದಾರೆ. ನನಗೇನೋ ಆ ಥರದ್ದು ಇತ್ತೀಚೆಗೆ ಇಷ್ಟ ಆಗ್ತಿಲ್ಲ. ನಾನು ಬೇಡ, ನಾನು ಹಣ್ಣೇನಾದರೂ ತಿನ್ಕೊತೀನಿ ಅಂದ್ರೂ ಇದನ್ನೇ ತಿನ್ನು ಅಂತ ಹೇಳ್ಬಿಟ್ಟು ಅದನ್ನೇ ಮಾಡಿಕೊಟ್ರು. ನಾನು ಅದೇ ಹೇಳ್ತಿದ್ದೆ, ನಂಗೆ ಇಷ್ಟ ಆಗ್ತಿಲ್ಲ ಇದು ಅಂತ. ನಾನೊಂದು ತಿಂದೆ ಅಷ್ಟೇ, ಅಂದರೆ 1 ಪೀಸು, ಇನ್ನು ಮಿಕ್ಕಿದವರೇ ತಿನ್ಕೊಂಡ್ರು, ನಾನು ಆ್ಯಪಲ್ನೇ ತಿಂದೆ. ಇನ್ನು ಕೀಮಾಗೆ ಮಸಾಲೆನೆಲ್ಲ ರುಬ್ಕೊಂಡಿದ್ದಾಯ್ತಲ್ಲ, ಇವಾಗ ಮತ್ತೆ ಅದೇ ಕಡಾಯಿನ ಇಟ್ಬಿಟ್ಟು ಅದಕ್ಕೆ 1 ಸ್ಪೂನ್ ಆಗೋವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಹಾಕಿದ ಮೇಲೆ ಒಂದೇ ಒಂದು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಹಾಗೆ 1.5 ಕಪ್ ಆಗೋವಷ್ಟು ಈರುಳ್ಳಿ ಸೇರಿಸ್ತಿದ್ದೀನಿ, ಅಂದರೆ ಒಂದು 2 ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನ ಇವಾಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 15 ನಿಮಿಷನಾದರೂ ಕೂಡ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕಾಗತ್ತೆ. ಈರುಳ್ಳಿ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಬೇಕು, ಸ್ವಲ್ಪ ನಾವು ಬಿರಿಯಾನಿಗೆ ಮಾಡ್ತೀವಿ ನೋಡಿ ಆ ಥರ ಆಗಿರಬೇಕು. ಈಗ ನೋಡ್ತಿದ್ದೀರಲ್ಲ, ಇಷ್ಟು ಇಲ್ಲಿವರೆಗೂ ಕೂಡ ನಾವು ಹುರ್ಕೊಳ್ಬೇಕಾಗತ್ತೆ. ಇಷ್ಟು ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದೇ ಒಂದು ಪುಟ್ಟದಾಗಿರೋ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈ ಟೊಮೊಟೊನೂ ಕೂಡ ಅಷ್ಟೇ, ಟೊಮೊಟೊ ಫುಲ್ ಸಾಫ್ಟ್ ಆಗೋವರೆಗೂ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಎಣ್ಣೆಲೆ ಟೊಮೊಟೊನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಆಗಲೇ ನಾವು ಈ ಕೀಮಾಗೆ ಮಸಾಲೆನೆಲ್ಲ ಹಾಕಿ ಇಟ್ಟಿದ್ವಲ್ಲ, ಅಂದರೆ ಚಿಲ್ಲಿ ಪೌಡರ್ನೆಲ್ಲ ಹಾಕಿಟ್ಟಿದ್ವಲ್ಲ, ಅದನ್ನು ಇವಾಗ ಇದಕ್ಕೆ ನೇರವಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಇದರಲ್ಲಿರೋ ನೀರಿನಾಂಶ ಎಲ್ಲ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಲಿಡ್ನ ಕ್ಲೋಸ್ ಮಾಡೇ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಬೇಗನೆ. ನೀಟಾಗಿ ನೀರಿನಾಂಶ ಹೋಗಿ ಈ ಥರ ಎಣ್ಣೆ ಅಂಶ ಬಿಟ್ಕೊಳ್ಬೇಕು. ನಾನೀಗ ತೋರಿಸ್ತೀನಿ ನೋಡಿ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ಅಂತ. ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಇದನ್ನು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ಅಂತ ಹೇಳಿ. ಇನ್ನು ಇವಾಗ ಇದಕ್ಕೆ ಆಗಲೇ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡಿದ್ದೀನಿ. ಮಟನ್ ಬೇಯಲಿಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಸಮಯದಲ್ಲಿ ಏನಾದರೂ ನಮಗೆ ಉಪ್ಪು ಕಡಿಮೆ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು. ಹಾಗೆ ಖಾರ ಕಮ್ಮಿ ಇದೆ ಅಂದರು
ಸ್ವಲ್ಪ ಮೆಣಸಿನ್ಕಾಯಿ ಪುಡಿನೂ ಕೂಡ ಸೇರಿಸ್ಕೊಳ್ಬೋದು. ನಾನು ಉಪ್ಪು ಮಾತ್ರ ಸೇರಿಸ್ದೆ. ಹಾಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟೆ. ಅದ್ರ ಪಾಡ್ಗೆ ಅದಾಗುತ್ತೆ ಅಷ್ಟರಲ್ಲಿ ಎಗ್ ಕರಿ ಮಾಡ್ಕೊಂಬಿಡೋಣ ಅಂತ. ಇವತ್ತು ಸಿಂಪಲಾಗಿ ಎಗ್ ಕರಿ ಮಾಡಿದ್ದೆ. ನಿಜ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಮೊದಲು ನಾನು ಒಂದು ಕಡಾಯಿನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಆಗುವಷ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಚಕ್ಕೆ, ಒಂದು 4 ಲವಂಗ, 2 ಏಲಕ್ಕಿನ ಸೇರಿಸ್ಬಿಟ್ಟು ಒಂದು 2 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡು ಹಾಗೆ ಒಂದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಜಾರ್ಗೆ 1-2 ಟೊಮೊಟೊನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕ್ತಾನೆ ಗ್ರೈಂಡ್ ಮಾಡ್ಕೊತಿದ್ದೀನಿ. ನುಣ್ಣು ಗ್ರೈಂಡ್ ಮಾಡ್ಕೊಳ್ಬೇಕು. ಈರುಳ್ಳಿ ಫ್ರೈ ಆಗಿರುತ್ತೆ ನೋಡಿ, ಅದಕ್ಕೆ ಈ ಮಸಾಲೆನ ಸೇರಿಸ್ಬಿಟ್ಟು ಮತ್ತೆ ಚೆನ್ನಾಗಿ ಹುರ್ಕೊತಿದ್ದೀನಿ. ಇದಕ್ಕಿಂತ ಮುಂಚೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನು ಮರ್ತ್ಬಿಟ್ಟೆ, ಹಾಗಾಗಿ ಇವಾಗ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮೊದಲೇ ಸೇರಿಸ್ಕೊಂಡ್ಬಿಡಿ, ಟೇಸ್ಟ್ ಸ್ವಲ್ಪ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಆಗಿ ಟೊಮೊಟೊದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಕೂಡ ಹುರ್ಕೊತಿದ್ದೀನಿ. ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ನೋಡಿ, ಇವಾಗ ಚೆನ್ನಾಗಿ ಬೆಂದು. ಈ ಸಮಯದಲ್ಲಿ ಇದಕ್ಕೆ 1 ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಅಂದರೆ ನಾನು ಸಾಂಬಾರು ಪುಡಿನ ಸೇರಿಸ್ಕೊಂಡಿದ್ದೆ. ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಖಾರದ ಪುಡಿ, ಹಾಗೆ ಒಂದು 1/4 ಸ್ಪೂನ್ ಆಗೋವಷ್ಟು ಗರಂ ಮಸಾಲ, ಜೊತೆಗೆ ಬೇಕಿದ್ರೆ ನಾವು ಜೀರಿಗೆ ಪುಡಿ ಕೂಡ ಹಾಕೋಬೋದು. ನಾನು ಹಾಕಿಲ್ಲ, ಜೀರಿಗೆನೇ ಹಾಕಿರೋದ್ರಿಂದ. ಇಷ್ಟನ್ನು ಹಾಕ್ಕೊಂಡು ಮತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕಿ ಮಸಾಲೆನ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಇವಾಗ ಒಂಚೂರು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡೆ. ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದು ಅಷ್ಟೇ, ಬೆಂದಿದ ಮೇಲೆ ಎಣ್ಣೆ ಎಲ್ಲ ನೀಟಾಗಿ ಹಿಂಗೆ ಬಿಟ್ಕೊಳುತ್ತೆ. ಈ ಸಮಯದಲ್ಲಿ ಆಗಲೇ ನಾವು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಬೇಕಿದ್ರೂ ಸೇರಿಸ್ಕೊಳ್ಬೋದು, ಕಟ್ ಮಾಡಬೇಕಾದ್ರೂ ಸೇರಿಸ್ಕೊಳ್ಬೋದು. ನಾನು ಕಟ್ ಮಾಡಿನೇ ಹಾಕ್ಕೊಂಡೆ. ಮೊಟ್ಟೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋದೇನು ಬೇಡ, ಒಂದೇ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಎಗ್ ಕರಿ ರೆಡಿನೇ ಆಗಿಬಿಡುತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇನ್ನು ಮಟನ್ ಕೀಮಾ ಕೂಡ ರೆಡಿ ಆಯಿತು. ನಾನು ಕುಕ್ಕರ್ಗೆ ಹಾಕಿ ಒಂದು 3 ವಿಷಲ್ ತೆಗೆಸ್ಬಿಟ್ಟು ಅದಾದಮೇಲೆ ಕಡಾಯಿಗೆ ಮತ್ತೆ ಹಾಕ್ಕೊಂಡಿದ್ದೀನಿ. ಮಟನ್ ಏನಾದರೂ ಬಿಟ್ಟಿದ್ರೆ ಕುಕ್ಕರಲ್ಲೇ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಮಾಡಿ ಒಂದು 3 ವಿಷಲ್ ತೆಗೆಸ್ಬಿಡಿ. ಮಟನ್ ಏನಾದರೂ ಎಳೆದಾಗಿದೆ ಅಂದರೆ ನಾವು ಕಡಾಯಲ್ಲೇ ಮಾಡ್ಕೊಳ್ಬೋದು. ಹಾಗೆ ನಿಂಬೆಹಣ್ಣಿಂದು ಟೇಸ್ಟ್ ನಮ್ಗೆ ಅಷ್ಟು ಇಷ್ಟ ಆಗಲ್ಲ, ಹುಳಿ ಜಾಸ್ತಿ ಅನಿಸುತ್ತೆ ಅಂದರೆ ನಿಂಬೆಹಣ್ಣು ಕೂಡ ಸ್ಕಿಪ್ ಮಾಡಿ. ಅಪ್ಪು ಸ್ವಲ್ಪ ಹುಳಿ ಅಂತಿದ್ರು, ನಿಂಬೆಹಣ್ಣು ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ನಾನು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಕೊನೆಗೆ ಮಟನ್ ಕೀಮಾ ಇವತ್ತು ರೆಡಿ ಆಯಿತು. ಎಷ್ಟು ಟೈಮ್ ತಗೊಂಡಿದೆ ಅಂದರೆ ನಂಗೆ ನಿಜ ಇವತ್ತು ಬೇಜಾರೇ ಆಗೋಯ್ತು. ಯಾಕಾದ್ರೂ ಇದನ್ನ ಮಾಡಿದ್ದು ಅನ್ನಿಸ್ಬಿಡ್ತು. 3 ಗಂಟೆಗೇನೋ ಶುರು ಮಾಡಿರೋದು ಅಡುಗೆ ಮಾಡಲಿಕ್ಕೆ, ಆಯಿತಾ. ಈ ಟೈಮ್ ಬಂದು 4:45 5 ಗಂಟೆನಾ 4:45 ಇಷ್ಟೊತ್ತು ಟೈಮ್ ತಗೊಂಡಿದೆ. ಮಟನ್ ಬಂದು ಏನಂತಾರೆ ಬಲ್ತಿರುತ್ತೆ ಅಂತಾರಲ್ಲ, ಬಲ್ತಿರೋ ತೊಗೊಂಡು ಬಂದ್ಬಿಟ್ಟಿದ್ದಾರೆ. ನಾನು ಬೇರೆ ಕಡಾಯಿಗೆ ಹಾಕಿದ್ನಾ ಬೇಗ ಬೇಯುತ್ತೆ ಅಂತ. ಇವ್ರು ಮಾಮೂಲಿಯಾಗಿ ಮಟನ್ ತಂದಾಗ ಬೇಗ ಬೆಂದ್ಬಿಡೋದು. ನಂಗೆ 1 ವಿಷಲ್ ತೆಗೆಸ್ತಿದ್ದೆ, ಇಲ್ಲ 2 ವಿಷಲ್ ತೆಗೆಸ್ತಿದ್ದೆ ಅಷ್ಟೇ. ಅಷ್ಟು ಚೆನ್ನಾಗಿರೋ ಮಟನ್ ತರೋರು. ಇವಾಗ ನೋಡಿದ್ರೆ ಈ ಥರ ತಂದುಬಿಟ್ಟಿದ್ದಾರೆ. ಅದನ್ನು ಬೇಯಿಸ್ತಿದ್ದೀನಿ ಬೇಯ್ತಾನೆ ಇಲ್ಲ. ಇವ್ರಿಗೆ ಮಧ್ಯೆ ತಾಂಡೋಗಿ ಕೊಡೋದು, ಬೆಂದಿದ್ಯಾ ಅಪ್ಪು ಅಂತ. ಕೊನೆಗೂ ಸದ್ಯ ಬೇಯಿತು. ಕುಕ್ಕರ್ಗೆ ಹಾಕಿ ಅದಾದಮೇಲೆ ತಪ್ಪಲಿಗೆ ಹಾಕ್ತೆ. ಅಂದ್ರೆ ಅದ್ರಲ್ಲಿ ಕೊಬ್ಬು ಜಾಸ್ತಿ ಐತೆ, ಅದಕ್ಕೆ ನಿಮ್ಗೆ ಬೆಂದಿಲ್ಲ ಅನ್ಸುತ್ತೆ. ತಿನ್ನುವಾಗ ಹೇಳ್ತೀನಿ ಬಿಡು ಈಗ ನಾನು, ಆಯ್ತಾ. ಏನ್ ಜಾಸ್ತಿ ಆಯ್ತೋ ಏನೋ. ಇನ್ನ ನಾನು ಎಗ್ ಕರಿ ಮಾಡ್ಕೊಂಡಲ್ಲ, ಅದು ಇಲ್ಲಿ ರೆಡಿ ಆಯ್ತು. ಈ ಮಟನ್ ಟೆನ್ಷನ್ ಅಲ್ಲಿ ಅದನ್ನ ಹೆಂಗ್ ಮಾಡೋದ್ನೋ ಏನೋ ಗೊತ್ತಿಲ್ಲ. ಟೇಸ್ಟ್ ಹೆಂಗ್ ಬಂದಿದ್ಯೋ ಏನೋ ಅಂತ. ಮಟನ್ ಮಸಾಲೆ ಅದಕ್ಕೆ ಹಾಕಿರ್ತೀಯ, ಇದಕ್ಕೆ ಹಾಕಿರ್ತೀಯ? ಇಲ್ಲ ಕರೆಕ್ಟ್ ಆಗಿ ಹಾಕಿದೀನಿ. ಇನ್ನ ಚಪಾತಿ ಕೂಡ ಹಂಗೆ ಮಾಡ್ಕೊಂಡ್ಬಿಟ್ಟೆ. ಇದು ಬೇಯ್ತಿರುವಾಗ್ಲೇನೆ ಚಪಾತಿನೂ ರೆಡಿ ಮಾಡ್ಕೊಂಡು ಹಂಗೆ ಎಗ್ ಕರಿನೂ ರೆಡಿ ಮಾಡ್ಕೊಂಡ್ಬಿಟ್ಟೆ. 2 ಕೆಲಸ ಬೇಕಾಗ್ಬಿಡುತ್ತೆ ಅಂತ. ಇನ್ನು ಸ್ಟವ್ ಏನು ಕ್ಲೀನ್ ಮಾಡಿಲ್ಲ, ತುಂಬ ಹಶ್ವಾಗ್ತಾ ಇದೆ. ಫಸ್ಟು ತಿನ್ಬಿಟ್ಟು ಅದಾದ್ಮೇಲೆ ಕ್ಲೀನಿಂಗ್ ಕೆಲಸ. ಇವತ್ತು ಹೊಟ್ಟೆ ಹಶುವೆ ಸತ್ತೋಗಿದೆ ಅನ್ಸುತ್ತೆ. ಮಧ್ಯರಾತ್ರಿ ಎಬ್ರು ತಿನ್ನು ಅಂದ್ರೆ ತಿಂತೀನಿ, ಆದ್ರೆ ಎದ್ದೇಳ್ಬೇಕಲ್ಲ. ಎಗ್ ಬೇಕಿತ್ತ? ಬೇಡ, ಬೆಂದೈತಮ್ಮ. ಈಗ ಕುಕ್ಕರ್ಗೆ ಹಾಕಿ ಮತ್ತೆ ಕೂಗ್ಸಿದ್ಮೇಲೆ ಬಂದಿರೋದು. ಚೆನ್ನಾಗೈತೆ. ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 3 ವಿಷಲ್ ತೆಗ್ಸಿದ್ದೀನಿ. ಟೊಮೊಟೊ ಒಂಚೂರು ಜಾಸ್ತಿ ಹಾಕಿದೆ ಅನ್ಸುತ್ತೆ. ಹೌದಾ?
ಎಲ್ಲ ಸಕ್ಕದಾಯ್ತು. ಅಂದ್ರೆ ಟೊಮೊಟೊ ಕಡಿಮೆ ಮಾಡ್ಬೇಕು, ಹುಳಿ ಅರ್ಧ ಟೊಮೊಟೊ ಹಾಕ್ಬೇಕು ಅಷ್ಟೇ. ನಾನು 1 ಟೊಮೊಟೊ ಹಾಕ್ಬಿಟ್ಟೆ. ತೀರಾ ಜಾಸ್ತಿ ಹುಳಿ ಇದೆಯಾ? ಸ್ವಲ್ಪ ಚೆನ್ನಾಗೈತೆ. ಹೌದಾ? ಟೊಮೊಟೊ ಅಲ್ಲ, ಇದಕ್ಕೆ ದೋಸೆ ಹಾಕೊಂಡ್ಬಿಟ್ರೆ ಸೂಪರ್ ಆಗಿರ್ತದೆ. ಟೊಮೊಟೊ ಅಲ್ಲ, ಲಾಸ್ಟ್ ಸ್ವಲ್ಪ ನಿಂಬೆ ಹಣ್ಣು ಹಾಕ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಮೇ ಬಿ ಅದು ಅನ್ಸುತ್ತೆ. ನಿಂಬೆಹಣ್ಣು ಸ್ಕಿಪ್ ಮಾಡಿಬಿಡಿ, ನಿಂಬೆಹಣ್ಣು ಸ್ಕಿಪ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಎಗ್ ಕರಿನೂ ಚೆನ್ನಾಗಿ ಬಂದಿದೆ ಇವತ್ತು. ಬೇಗ ಮಾಡ್ಕೊಂಡ್ಬಿಟ್ಟೆ ಎಗ್ಗು. ನಾನು ಹೆಂಗ್ ಬರುತ್ತೆ ಏನೋ ಅನ್ಕೊಂಡೆ, ಟೇಸ್ಟ್ ಮಾಡು. ನನಗೆ ಹಿಡಿಸ್ತು. ಚೆನ್ನಾಗಿದೆ. ಅರ್ಜೆಂಟ್ ಮಾಡ್ತೀವಲ್ಲ, ಅದೇ ಒಂದೊಂದ್ಸಲ ಚೆನ್ನಾಗಿ ಬಂದ್ಬಿಟ್ಟಿರುತ್ತೆ. ನೀಟಾಗಿ ಗಮನ ಕೊಟ್ಟು ಮಾಡ್ತೀವಲ್ಲ, ಅದು ಒಂದೊಂದ್ಸಲ ಹಾಳಾಗ್ಬಿಟ್ಟಿರುತ್ತೆ. ಫಸ್ಟೇ ಬೇಯಿಸ್ಕೊಂಡ್ಬಿಡ್ಬೇಕು, ಆಮೇಲೆ ಇದು ಮಾಡ್ಕೊಂಡು. ಹಂಗೂ ಮಾಡ್ತಾರೇನೋ. ನಾನು ಈಸಿಯಾಗಿ ಅಂದ್ಬಿಟ್ಟು ಹಿಂಗೆ ಮಾಡಿದೆ. ಅದು ಈಸಿಯಾಗಿ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿದ್ದು. ಇಷ್ಟೊತ್ತು ಟೈಮಲ್ಲಿ ನಾವು ಉಂಡೆ ಮಾಡ್ತೀವಿ ನೋಡಿ, ಮಟನ್ ಕೈಮಾ ಉಂಡೆ, ಅದನ್ನೇ ಮಾಡ್ಬಿಡ್ಬೋದಿತ್ತು ಅಲ್ವಾ? ಸೇಮ್ ಹಂಗೆ ಐತೇನೆ, ಕೈಮಾ ಉಂಡೆ ಥರನೇ ಐತೆ. ಏನಂದ್ರೆ ಬಿಡ್ಸ್ಕೊಂಡೈತಲ್ಲ ಅಷ್ಟೇ. ಚೆನ್ನಾಗೈತೆ ಮಾತ್ರ. ಅಲ್ಲ, ನಾನು ಅನ್ಕೊಂಡಿದ್ದು ಬೇಗ ಆಗುತ್ತೆ. ಅದೇ ಆಗೋಗಿರೋದು ಇಷ್ಟೊತ್ತು. ಮಧ್ಯಾಹ್ನ ಊಟ ಮಾಡಿ ನಿದ್ದೆ ಹೊಡಿಬೋದಿತ್ತು ಒಂದು ರೌಂಡು. ಇನ್ನು ಊಟ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಸಂಜೆ ಆಗೇ ಹೋಯಿತು. ಇವತ್ತು ಲೇಖಮ್ಮ ಹೇರ್ ಕಟ್ ಮಾಡಿಸ್ತೀನಿ ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ಪಾರ್ಲರ್ಗೂ ಕೂಡ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದು, ಸ್ವಲ್ಪ ಲಾಂಗ್ ಇತ್ತಲ್ಲ ಅವಳ ಹೇರು, ಅದನ್ನು ಸ್ವಲ್ಪ ಶಾರ್ಟ್ ಮಾಡಿಸಿದ್ವಾ, ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೇಯರ್ ಕಟ್ ಮಾಡಿಸಿರೋದಕ್ಕೆ. ಫಸ್ಟ್ ಟೈಮ್ ಅಲ್ವಾ ಹೇರ್ ಕಟ್ ಮಾಡಿಸ್ಕೊಳ್ತಿರೋದು, ಅವಳಿಗೆ ತುಂಬ ಶಾರ್ಟ್ ಆಯ್ತೇನೋ ಅಂತ ಅನ್ನಿಸ್ತಾ ಇತ್ತು, ಆದರೆ ನಮಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಅಲ್ಲಿಂದ ನಾನು ಶಾಪಿಗೆ ಬಂದೆ. ಶಾಪಲ್ಲಿ ಸಂಜೆ ಟೈಮಲ್ಲಿ ಸ್ವಲ್ಪ ಕಸ್ಟಮರ್ ಇದ್ದರು ಇವತ್ತು. ಹಾಗಾಗಿ ಅಪ್ಪು ಆ ಕಸ್ಟಮರೆಲ್ಲ ಕಡಿಮೆ ಆದಮೇಲೆ ಹೊರಗಡೆ ಹೋಗೋಣ ಅಂತ ಅಂದರು. ಸರಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು. ಅದಾದಮೇಲೆ ಜ್ಯುವೆಲ್ರಿ ಶಾಪ್ಗೆ ಬಂದಿದ್ದೀವಿ. ನಮ್ಮ ಕವನನ ಪಾಪು ನೋಡ್ಲಿಕ್ಕೆ ಹೋಗಬೇಕಿತ್ತು, ಹಾಗಾಗಿ ಏನಾದರೂ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ನೋಡ್ತಿದ್ದು. ನನಗೆ ಕಾಲು ಕಡ್ಗ ತಗೋಬೇಕಂತ ಆಸೆ ಇತ್ತು, ಹಾಗಾಗಿ ಅದನ್ನೇ ನೋಡ್ತಾ ಇದ್ದೀವಿ, ಯಾವುದಾದ್ರೂ ಚೆನ್ನಾಗಿರೋದು ಇದೆಯಾ ಅಂತೇಳಿ. ಅದರಲ್ಲಿ ನನಗೊಂದು ಡಿಸೈನ್ ಇಷ್ಟ ಆಯಿತು, ಅಪ್ಪುಗೊಂದು ಡಿಸೈನ್ ಇಷ್ಟ ಆಯಿತು. ಕೊನೆಗೂ ಕೂಡ ಅವ್ರಿಗೆ ಯಾವ್ದು ಇಷ್ಟ ಆಯಿತು ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು. ಇನ್ನು ಅಲ್ಲಿ ಹೊಸ ಡಿಸೈನ್ದು ಒಂದು ಖಡ್ಗ ಕೂಡ ಬಂದಿತ್ತು. ನನಗೆ ಡಿಸೈನ್ ನೋಡಿದ ತಕ್ಷಣ ತುಂಬ ಇಷ್ಟ ಆಗಿಬಿಡ್ತು. ಲಾಸ್ಟ್ ಟೈಮು ಅಪ್ಪುಗೆ ಖಡ್ಗ ಕೊಡಿಸ್ಬೇಕಾದ್ರೆ ನಾನು ಈ ಥರದನ್ನೇ ಹುಡುಕ್ತಿದ್ದೆ, ಆದರೆ ಆ ಸಮಯದಲ್ಲಿ ಅದು ನನಗೆ ಸಿಗಲಿಲ್ಲ. ಅದಲ್ಲದೆ ಅದು ಸ್ವಲ್ಪ ಜಾಸ್ತಿ ಗ್ರಾಮ್ಸ್ ಬರುತ್ತೆ, ಹಾಗಾಗಿ ತಗೊಳ್ಲಿಕ್ಕೆ ಆಗಿರಲಿಲ್ಲ. ಇವತ್ತು ಅದೇ ಡಿಸೈನ್ದು ಅಲ್ಲಿ ಇತ್ತಲ್ಲ, ಅದನ್ನು ನೋಡಿ ಅಪ್ಪುಗೆ ಹೇಳ್ತಿದ್ದೆ ಇದನ್ನು ತೊಗೊಳ್ಬೇಕಂತ ಅಂದ್ಕೊತಿದ್ದೆ. ಅಪ್ಪು ಲಾಸ್ಟ್ ಟೈಮ್ ನೋಡಿ ಒಂದ್ಸಲ ಹಾಕ್ಕೊಂಡು ಅಂತ ಹೇಳಿ ಅವರು ಒಂದ್ಸಲ ನೋಡ್ತಿದ್ರು. ನನ್ನ ಕೈಗಿಂತ ಅದೇ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ. ಇನ್ನು ಅಲ್ಲಿಂದ ಮತ್ತೆ ಶಾಪ್ಗೆ ಹೋದೋ. ಇನ್ನಿವತ್ತು ಜಾತ್ರೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಡ್ಯಾನ್ಸು ಅದು ಇದು ಎಲ್ಲ ಇತ್ತು. ಕೆಲವೊಂದು ವಿಡಿಯೋಸ್ನ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಇದೊಂಚೂರು ಹಂಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕೇರಳ ವಾದ್ಯ ನುಡಿಸ್ತಿದ್ದಾರಂತ, ನಮಗಂತೂ ತುಂಬಾ ಇಷ್ಟ ಆಯಿತು. ಇನ್ನಿವತ್ತು ಡ್ಯಾನ್ಸ್ ನೋಡ್ತೇನೆ ಸಮಯ ಹೊಂಟೋಗ್ಬಿಡ್ತು. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಅಲ್ವಾ ಅಪ್ಪು? ಫುಲ್ ಟಮಟೆ, ಕೇರಳದು ಟಮಟೆ ಏನೇನೋ, ನಿಜ ಸಖತ್ತಾಗಿತ್ತು. ನೋಡ್ಲಿಕ್ಕೇನೋ ಒಂಥರ 2 ಕಣ್ಣು ಸಾಲದು, ಅಷ್ಟು ಚಂದ ಡ್ಯಾನ್ಸ್ ಮಾಡ್ತಿದ್ರು. ಸೌಂಡ್ ಆಗಲ್ಲ ಅಷ್ಟೇ, ನನಗೆ ಜಾಸ್ತಿ ಸೌಂಡ್ ಅಲ್ವಾ, ನನಗಿನ್ನ ಕಿವಿ ಗುಯ್ ಅಂತ ಐತಿ. ನಮ್ಮ ಮುಂದೆನೆ ಮಾಡಿಸ್ತಿದ್ದಾರೆ, ಹೆಂಗ್ ಕಿವಿ ಆಗ್ಬೇಕು. ಆದ್ರೆ ಏನೋ ಒಂಥರ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡ್ತಿದ್ರೆ ಫುಲ್ ಖುಷಿ ಆಗುತ್ತೆ, ನಮಗೂ ಜೋಶ್ ಬರುತ್ತೆ, ನಾವು ಹೋಗಿ ಡ್ಯಾನ್ಸ್ ಮಾಡೋಣ ಅಂತ ಅನಿಸ್ತಿರುತ್ತೆ ಮನ್ಸಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಹೊತ್ತು ನೋಡ್ಲಿಲ್ಲ, ನಂಗೆ ಅದು ಸೌಂಡ್ ಜಾಸ್ತಿ ಕೇಳಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ. ನಾನು ಆಂಟಿ ಮನೆಗೆ ಹೋಗಿದ್ದೆ, ಇವರು ಇಷ್ಟೊತ್ತು ನೋಡ್ಕೊಂಡು ಇವಾಗ ಶಾಪ್ ಕ್ಲೋಸ್ ಮಾಡ್ಕೊಂಡು ನನ್ನ ಕರ್ಕೊಂಡು ಮನೆಗೆ ಬಂದ್ರು. ಇವ್ರು ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ ಇವತ್ತು ಅಲ್ಲ? ಅಂತದ್ರಲ್ಲೆಲ್ಲ ಇವ್ರಿಗೆ ನೋಡಿದ್ರೆ ಎಂಜಾಯ್. ಅಲ್ಲಿ ಡ್ಯಾನ್ಸ್ ಆಡ್ಬೇಕು, ಡ್ಯಾನ್ಸ್ ಆಡೋಣ ಅಂದ್ರೆ ಸುಮ್ನೆ ಒಂದು ಏನೋ ಒಂಥರ ಮುಜುಗರ, ಯಾರೋ ನೋಡ್ಬಿಡ್ತಾರೆ. ನಾವು ಹೆಂಗೆಂಗೋ ಡ್ಯಾನ್ಸ್ ಆಡ್ಬಿಡ್ತೀವಿ.
ಮತ್ತೆ ಆಮೇಲೆ ನೋಡ್ಬಿಟ್ಟು ಅಣ್ಣ ಹಂಗಾಡ್ತಾ ಇದ್ರಿ ಹಿಂಗಾಡ್ತಾ ಇದ್ರಿ ಅಂದ್ಬಿಟ್ರೆ ಅಂತ. ಸಾಮಾನ್ಯವಾಗಿ ಎಲ್ರಿಗೂ ಅದೊಂದು ಮನ್ಸಲ್ಲಿ ಇರುತ್ತಲ್ವಾ, ಹಿಂಗೇನಾದ್ರು ಮ್ಯೂಸಿಕ್ ಸಾಂಗ್ಸ್ ಎಲ್ಲ ಕೇಳಿದಾಗ ಇರೋ ಆಸೆನ ಹಂಗೆ ಬಚ್ಚಿಕೊಂಡ್ಬಿಡೋದು. ಬ್ಯಾಚುಲರ್ ಆಗಿದ್ದಾಗ ಅಂದ್ರೆ ಹೋಗಿ ಹೆಂಗ್ ಬೇಕ ಹಂಗ್ ಡ್ಯಾನ್ಸ್ ಆಡ್ತಾ ಇದ್ದೋ. ಈಗೆಲ್ಲ ಸ್ವಲ್ಪ ಮದುವೆ ಆದ್ಮೇಲೆ ಸಂಸಾರಸ್ಥ, ವಯಸ್ಸಾಯ್ತು ಅಂತಲ್ಲ, ಸಂಸಾರಸ್ಥ, ಹಂಗಿರ್ಬೇಕು ಹಿಂಗಿರ್ಬೇಕು ಹಂಗ ಏನೋ ಒಂದು ಏನಿಲ್ಲ, ಅದು ಒಂಥರ ಮುಜುಗರ ಎಲ್ಲಾರ ಮುಂದೆ ಹೆಂಗಪ್ಪ ಆಡೋದು. ಬ್ಯಾಚುಲರ್ಸ್ ಅಂತ ಅಲ್ಲ, ಅವಾಗ ಸ್ವಲ್ಪ ಚಿಕ್ಕ ಏಜು, ಟೀನೇಜು, ಅವಾಗ ಏನು ಯಾರೇನ್ ಅನ್ಕೊಂಡ್ರೆ ಏನು ಅನ್ನೋ ತರ ಇರ್ತಿತ್ತು ಅಲ್ವಾ ಯೋಚನೆ. ಇವಾಗ ಸಾಮಾನ್ಯವಾಗಿ ಎಲ್ರಿಗೂ ಹಂಗೇನೆ. ಈಗ ಒಂದ್ ಏಜ್ ಹತ್ತತ್ರ ಫ್ಯಾಮಿಲಿ ಮ್ಯಾನು ಹಿಂಗ್ ಮದ್ವೆ ಆಗಿದೆ ಮಕ್ಳಾಗಿದೆ ಅಂದವ್ರಿಗೆಲ್ಲ ಮನ್ಸಲ್ಲಿ ಆಸೆ ಇದ್ರು ಕೆಲವೊಬ್ರು ಬಚ್ಚಿಕೊಂತಾರೆ. ಅಯ್ಯೋ ಅಕ್ಕಪಕ್ಕ ನೋಡಿ ಯಾರೇನ್ ಅನ್ಕೊಂತಾರೋ ಏನು ಅಂತ ಹೇಳಿ. ಕೆಲವೊಬ್ರು ಏನು ಅನ್ಕೊಳಲ್ಲ, ಏನ್ ನೋಡಿದ್ರೆ ನೋಡ್ಲಿ ನಮ್ ಖುಷಿ ಅಂತ ಹೇಳ್ಬಿಟ್ಟು ಮಾಡೋರು ಇರ್ತಾರೆ. ಅದು ಅವ್ರವ್ರ ಮನ್ಸಿಗೆ ಬಿಟ್ಟಿದ್ದು. ಏನ್ ಗೊತ್ತಾ, ಮುಜುಗರನೂ ಅಲ್ಲ ಏನೇನು ಅಲ್ಲ, ನಮ್ ಸ್ಟೆಪ್ ಹೆಂಗಿರ್ತದೋ ಏನೋ, ನಾವ್ ಹಾಕ ಸ್ಟೆಪ್ ಅದ್ ಎಷ್ಟ್ ಜನ ನಗ್ತಾರೋ. ಆಮೇಲೆ ಸುಮ್ನೆ ಏನಕ್ಕೆ ಯಾವ್ದೋ ಸ್ಟೆಪ್ ಹಾಕಕ್ ಹೋಗಿ ಏನೋ ಆಗ್ಬಿಡ್ತದೆ ಅಂತ ಭಯ. ಏನೋ ಒಟ್ನಲ್ಲಿ ಅದ್ ಮುಜುಗರ ಅಂತಾನೆ ಅನ್ನೋದು. ಅದೇ ಇನ್ನ ಜ್ಯುವೆಲ್ರಿ ಶಾಪ್ಗೆ ಹೋಗಿದ್ವಲ್ಲ, ಅಲ್ಲಿ ಪಾಪುಗೆ ಅಂತ ಹೇಳ್ಬಿಟ್ಟು ಕಾಲಂದ್ಗೆನ ತಗೊಂಡ್ ಬಂದಿದ್ದೀನಿ. ನಮ್ ಕಡೆ ಕಾಲಂದ್ಗೆ ಇಲ್ಲಾಂದ್ರೆ ಕಾಲ್ ಕಡ್ಗ ಅಂತ ಅಂತಾರೆ, ಜಾಸ್ತಿ ಕಾಲಂದ್ಗೆ ಅಂತ ಅಂತಾರೆ, ನನ್ಗದು ಸರಿಯಾಗಿ ಗೊತ್ತಿಲ್ಲ ಹೆಸರು. ಇನ್ನಲ್ಲಿ ಗೋಲ್ಡ್ದು ಕಡ್ಗ ಕೂಡ ಇತ್ತು, ಸಿಮ್ಮದ್ ಕಡ್ಗ ಬರುತ್ತೆ ನೋಡಿ, ಅದು ನನಗೆ ಸಖತ್ ಇಷ್ಟ ಆಗ್ಬಿಡ್ತು. ಎಷ್ಟು ಚೆನ್ನಾಗಿತ್ತು ಅದೆಲ್ಲ. ಅಪ್ಪು ಉಲಿದು ಸಿಮ್ಮದ್ ಅನ್ಸುತ್ತೆ, ನಾನ್ ನೋಡ್ದೆ ಕೈಗೆ ಹಾಕೊಂಡ್ ನೋಡಿದ್ನಲ್ಲ. ಹೌದಾ? ಅಂದ್ರೆ ಸಿಂಹ ಅಂತ ಅನ್ನಿಸ್ತು. ಅಂದ್ರೆ ಸಿಂಹದ್ದು ಅಂದ್ರೆ ಕೂದ್ಲು ದಪ್ಪ ಬರುತ್ತೆ ಹಿಂಗೆ ಫುಲ್ ಸುತ್ತ, ಅದು ಹುಲಿದದು ಏನಪ್ಪ ಚಿಕ್ಕದಾಗಿತ್ತಲ್ಲ. ನಂಗದು ಅಷ್ಟಾಗಿ ಗೊತ್ತಾಗ್ಲಿಲ್ಲ. ಒಟ್ನಲ್ಲಿ ಚೆನ್ನಾಗಿತ್ತು, ದೊಡ್ಡದಾಗಿತ್ತಲ್ಲ. ನಾನದು ನೋಡಿ ಒಂದ್ 50 ಗ್ರಾಮೋ 60 ಗ್ರಾಮೋ ಇದೆ ಅಂತ ಅನ್ಕೊಂಡಿದೀನಿ. ನಾನು ಕೈಯಲ್ಲಿ ಎತ್ ನೋಡ್ಲಿಲ್ಲ, ನೋಡಿದ ತಕ್ಷಣ ಹಂಗ ಅನ್ನಿಸ್ತು. ಆಮೇಲೆ ಇವ್ರು ನೋಡಿ ಹೇಳ್ತಿದಾರೆ ಅದ್ ಬರೀ 25 ಗ್ರಾಮ್ ಅಷ್ಟೇ, ಅದ್ ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ತೂಕದ ಇಲ್ಲ ಅದು. ಅವು ಏನಾಗ್ಬಿಡ್ತಾವ ಗೊತ್ತಾ, ಎಲ್ಲಾನ ಅಪ್ಪಿದಪ್ಪಿ ಹಿಂಗ್ ಮೆಟ್ಲತ್ತು ಇಳಿವಾಗ ಡೋರು ಅಲ್ಲಿ ಇಲ್ಲಿ ಸುಮ್ನೆ ಹಿಂಗ್ ಟಚ್ ಮಾಡಿದ್ರೆ ಬೆಂಡ್ ಆಗೋಯ್ತವೆ. ಅಂದ್ರೆ ಅವ್ರ ಒಳಗಡೆ ಏನೋ ಹಾಕೊಡ್ತಾರಂತೆ, ಮರಳು ಹಾಕೊಡ್ತಾರೆ ಅಂತ ಹೇಳಿದ್ರು. ಏನೋ ಅವ್ರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಗೆ ಮಾಡಿ ಕೊಡ್ತಾರಂತೆ. ಒಂಥರ ಚೆನ್ನಾಗಿತ್ತು, ನನ್ಗೆ ಆಸೆ ಆಯ್ತು ಇವ್ರು ಒಂದ್ ತಗೋಬೇಕದು ಅಂತ ಹೇಳ್ಬಿಟ್ಟು. ಇವ್ರಿಗೆ ಅದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ನನ್ಗಿಷ್ಟ ಆತ ಏನಾದ್ರು ಹೊಸ ಡಿಸೈನ್ ನೋಡಿದ್ರೆ. ಈ ಗಂಡ್ ಮಕ್ಳೆಲ್ಲ ಹಾಕೊಂಡಿರ್ತಾರೆ ಅಲ್ವಾ, ಇವ್ರು ಹಾಕೊಳ್ಳಿ ಒಂದ್ಸಲ, ಇವ್ರ ಕೈ ಹೆಂಗ್ ಕಾಣಿಸುತ್ತೋ ಅವರಲ್ಲಿ ಹಾಕೊಳಕ್ಕೆ ಮುಜುಗರ ಪಡ್ಕೊಳ್ತಿದ್ರು. ನಾನು ಹಾಕೊಂಡ್ ನೋಡಪ್ಪು, ಒಂದ್ಸಲ ಹಾಕೊಂಡ್ ನೋಡಪ್ಪು ಅಂತ ಹೇಳಿ ಹಾಕ್ಸಿದ್ದು. ಚೆನ್ನಾಗಿ ಕಾಣಿಸ್ತಿತ್ತು, ಒಂಥರ ನನ್ಗೆ ಡಿಸೈನ್ ಇಷ್ಟ ಆಯ್ತು. ನೋಡ್ಬೇಕು, ಯಾವಾಗಾದ್ರೂ ನನ್ ಕೈ ಶಕ್ತಿ ಇದ್ರೆ ಅದನ್ನ ಕೊಡಿಸ್ಬೇಕಂತ ಆಸೆ. ನನಗ ಅದನ್ನ ಹಾಕೊಂಡ್ರೆ ಏನೋ ಕೋಡ ಹಾಕ್ದಂಗ ಆಗ್ಬಿಟ್ಟಿದ್ ನನಗೆ. ನಂಗೊಂಥರ ತುಂಬಾ ಆಸೆ, ಅದನ್ನ ಯಾವಾಗಾದ್ರೂ ಸರಿ ಲೈಫಲ್ಲಿ ಒಂದಿನ ನಾನು ಕೊಡಿಸ್ಬೇಕು. ನಾನು ಅವ್ರಿಗೆ ಯಾವಾಗಿಂದಾನೋ ಹೇಳ್ತಾ ಇದ್ದೆ. ಲಾಸ್ಟ್ ಟೈಮ್ ಈ ಕಡ್ಗ ತಗೊಂಡಾಗ್ಲೂ ನಂಗೆ ಅದೇ ಆಸೆ ಇದ್ದಿದ್ದು, ಅದೇ ತರ ಕಡ್ಗ ಕೊಡಿಸ್ಬೇಕು ಅಂತ. ನಾನ್ ಡಿಸೈಡ್ ಮಾಡ್ಬಿಟ್ಟಿಲ್ಲ, ಏನು 100 ಗ್ರಾಮ್ಗಿನ ಕಡಿಮೆ ದಿನ ಮೇಲೆ ಹಾಕ್ಬಾರ್ದು ಕೈಗೆ. ಆಯ್ತು, ನನ್ಗೆ ಶಕ್ತಿ ಇದ್ರೆ ಅಷ್ಟೇ ಕೊಡಿಸ್ತೀನಿ. ನೋಡಿ, ಎಷ್ಟೇ ಇದ್ರು ಅಷ್ಟೇ ಅವ್ರು ಏನು ಹಾಕೊಡಲ್ಲ. ಅವ್ರಿಗೆ ಗೋಲ್ಡ್ ಅಂದ್ರೇನೆ ಅಷ್ಟು ಇಷ್ಟ ಆಗೋದಿಲ್ಲ. ನನ್ ಬಲವಂತಕ್ಕೆ ನನ್ಗೆ ಹೆಂಗೆ ಅಂದ್ರೆ ಗೋಲ್ಡ್ ಮೇಲೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕು, ಸಮಯಕ್ಕಾಗತ್ತೆ, ಬೇರೆ ತಗೊಂಡು ಏನ್ ಪ್ರಯೋಜನ ಅನ್ನೋ ತರ ನನ್ ಯೋಚನೆ. ಅವ್ರಿಗಾದ್ರೇನು ನನ್ಗಾದ್ರೇನು ಮನೇಲಿ ಒಟ್ನಲ್ಲಿ ಚಿನ್ನ ಇರ್ಬೇಕು. ಅದ್ರಲ್ಲಿ ಅವ್ರೇನಾದ್ರು ಹಾಕೊಂಡ್ರೆ ನಂಗೆ ಇನ್ನ ಜಾಸ್ತಿ ಖುಷಿ ಆಗುತ್ತೆ. ಹೆಣ್ಮಕ್ಳು ಮಾಮೂಲಿ ಜ್ಯುವೆಲ್ರೀಸ್ ಎಲ್ಲ ಹಾಕೊಳ್ಳೋದು ಕಾಮನ್, ಗಂಡ್ ಮಕ್ಳು ಹಾಕೊಬೇಕನ್ನೋದು ನನ್ಗೆ ಆಸೆ. ಇನ್ನ ಪಾಪುಗೆ ಕಾಲಂಗೆ ಅಂತ ಹೇಳಿದ್ನಲ್ಲ, ಸಾರಿ ಕಡ್ಗ ಅಂತ, ಇದು ನನ್ಗೆ ಇದಷ್ಟು ಇಷ್ಟ ಆಗ್ಲಿಲ್ಲ. ಮಾಮೂಲಿಯಾಗಿ ಬರುತ್ತೆ ನೋಡಿ, ಆ ಥರದ್ದು ಇಷ್ಟ ಆಯ್ತು. ಇವರಿಗೆ ಇದಿಷ್ಟ ಆಯ್ತು. ಇದೇನೋ ಒಂಥರ ಕ್ಯೂಟ್ ಆಗಿದೆ, ಇದನ್ನೇ ತಗೋ ಅಂತ ಹೇಳ್ಬಿಟ್ಟು. ಇದು ಏನಂದ್ರೆ ಕರಿಮಣಿ ಐತಲ್ಲ, ದೃಷ್ಟಿಗೂ ಆಯ್ತದೆ, ಹಾಕಣಕ್ಕೂ ಆಯ್ತದೆ, ಎರಡಕ್ಕೂ ಆಯ್ತದೆ ಅಂತ ಅಷ್ಟೇ. ನೋಡ್ಬೇಕು ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋ ಗೊತ್ತಿಲ್ಲ, ನಮಗಿಷ್ಟ ಆಯ್ತು ಅಂತೇಳಿ ತಗೊಂಡಿದ್ದೀನಿ. ಪುಟ್ಟದಾಗಿ ಒಂಥರ ಕ್ಯೂಟ್ ಆಗಿ ಚೆನ್ನಾಗಿದೆ. ಆಗುತ್ತೋ ಆಗಲ್ವ ಅನ್ನೋದೇ ಗೊತ್ತಿಲ್ಲ. ಆಗುತ್ತೆ ಬಿಡಮ್ಮ. ಹೌದಾ? ಇದೇ ಮಿನಿಮಮ್ ಸೈಜ್, ಇನ್ನ ಚಿಕ್ಕದು ಎಲ್ಲಿ ಮಾಡಕ್ಕಾಗುತ್ತೆ. ಅಂದ್ರೆ ಇವಾಗ ಹುಟ್ಟಿರೋ ಪಾಪು ಅಲ್ವಾ, ಪುಟ್ಟದಾಗಿರುತ್ತೆ ಕಾಲೆಲ್ಲ, ಎಲ್ಲಿ ಲೂಸ್ ಆಗುತ್ತೋ ಏನೋ ಅಂತ. ಒಂಚೂರು ದೊಡ್ಡವರಾದ್ಮೇಲೆ ಆದ್ರೂ ಹಾಕೋತಾರೆ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದಿದೀವಿ. ನೋಡಿ ಡಿಸೈನ್ ಹಿಂಗಿದೆ,
ಚೆನ್ನಾಗಿದ್ರೆ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಇನ್ನು ಬ್ಲಾಗ್ನು ಕೂಡ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾವಿನ್ನೂ ಊಟ ಮಾಡಿಲ್ಲ, ಅಡುಗೆಗೆ ಇಟ್ಟಿದ್ದೀನಿ. ಅಂದರೆ ಸ್ವಲ್ಪ ರೈಸ್ ಮಾಡೋಣ ಅಂತೇಳಿ ರೈಸ್ ಮಾತ್ರ ಇಟ್ಟಿದ್ದೀನಿ. ಇನ್ನು ಚಪಾತಿ ಇದೆ, ಅದನ್ನೇ ತಿನ್ಕೊಂಡು ಇವತ್ತು ಇದೇ ಮಾಡೋದು. ಪೂರ್ತಿಯಾಗಿ ಬ್ಲಾಗ್ನ ನೀವು ಕೂಡ ನೋಡಿರ್ತೀರ ಅನ್ಕೋತೀನಿ. ಪೂರ್ತಿಯಾಗಿ ಬ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.